ಒಂದಿರುಳು ಕನಸಿನಲ್ಲಿ ನನ್ನವಳ ಕೇಳಿದೆನು, ಒಂದಿರುಳು ಕನಸಿನಲ್ಲಿ ನನ್ನವಳ ಕೇಳಿದೆನು, ಚಂದ ನಿನಗಾವುದೆಂದು. ನಮ್ಮೂರು ಹೊನ್ನೂರು ನಿಮ್ಮೂರು ನವಿಲೂರು, ಚಂದ ನಿನಗಾವುದೆಂದು. ನಮ್ಮೂರು ಚಂದವೋ ನಿಮ್ಮೂರು ಚಂದವೋ ಎಂದೆನ್ನ ಕೇಳಲೇಕೆ, ನಮ್ಮೂರ ಮಂಚದಲ್ಲಿ ನಿಮ್ಮೂರ ಕನಸಿದನು ವಿಸ್ತರಿಸಿ ಹೇಳಬೇಕೆ. ನಮ್ಮೂರು ಚಂದವೋ ನಿಮ್ಮೂರು ಚಂದವೋ ಎಂದೆನ್ನ ಕೇಳಲೇಕೆ, ಎಂದರಸ ಸುಮ್ಮನಿರಿ ಎಂದಳಾಕೆ. ಮಲ್ಲಿಗೆಯ ಮೊಗ್ಗುಗಳು ಮುಳ್ಳಬೇಲಿಯ ಒರಿಸಿ ಬಳುಕುತ್ತೀರೆ ಕಂಪಸೂಸಿ. ನಗು ನಗುತ್ತ ನಮ್ಮೂರ ಹೆಣ್ಣುಗಳು ಬರುತ್ತಿರಲು ನಿಮ್ಮೂರ ಸಂತೆಗಾಗಿ, ನವಿಲೂರಿಗಿಂತಲೂ ಹೊನ್ನೂರ ಸುಖವೆಂದು ನಿಲ್ಲಿಸಿತು ಪ್ರೇಮ ಕೋರಿ. ನಮ್ಮೂರು ಚಂದವೋ ನಿಮ್ಮೂರು ಚಂದವೋ ಎಂದೆನ್ನ ಕೇಳಲೇಕೆ, ಎನ್ನರಸ ಸುಮ್ಮನಿರಿ ಎಂದಳಾಕೆ. ಪುಟ್ಟ ಕಂದನ ಕೇಕೆ ತೊಟ್ಟಿಲನು ತುಂಬಿತ್ತು ನಿಮ್ಮೂರ ಸೇರಿದಾಗ. ಊರ ಬೇಲಿಗೆ ಬಂದು ನೀವು ನಮ್ಮನ್ನು ಕಂಡು ಕುಶಲವನ್ನು ಕೇಳಿದಾಗ, ತುಟಿಯಲ್ಲೇನೋ ನಿಂದು ಕಣ್ಣಲ್ಲೇನೋ ಬಂದು ಕೆನ್ನೆ ಕೆಂಪಾದುದಾಗ. ನಮ್ಮೂರು ಚಂದವೋ ನಿಮ್ಮೂರು ಚಂದವೋ ಎಂದೆನ್ನ ಕೇಳಲೇಕೆ, ರಸ ಸುಮ್ಮನಿರಿ ಎಂದಳಾಕೆ. ಲಾ 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 ಒಂದಿರುಳು ಕನಸಿನಲ್ಲಿ ನನ್ನವಳ ಕೇಳಿದೆನು, ಚಂದ ನಿನಗಾವುದೆ. ಹಾಯ್ ನವೀನ್ ಕುಮಾರ್ ಜಿ ಅವರೇ. ಓಕೆ, ಆ್ಯಕ್ಚುಲಿ ಏನು ಗೊತ್ತಾ ಮೇಡಮ್, ನಿಮ್ಗೊಂದು ಸೀಕ್ರೆಟು. ವೈಷ್ಣವಿ ಅವರೊಟ್ಟಿಗೆ ಹಾಡೋದಕ್ಕೆ ಫುಲ್ ಕಾಂಪಿಟೇಷನ್, ನಿಮ್ಗೆ ಗೊತ್ತಿಲ್ಲ ಬ್ಯಾಕ್ ಸ್ಟೇಜಲ್ಲಿ. ಹೌದು, ಎಲ್ಲಿ ಅಲ್ಲಿ ಸಚಿನು, ಅಲ್ಲಿ ಒಂದ್ ಕಡೆ ಎಲ್ಲಿ ನಮ್ಮ ಅವನ ಎಕ್ಸ್ಪ್ರೆಷನ್ ನೋಡ್ಬೇಕಿತ್ತು ಸಚಿನ್. ಎಲ್ಲರೂ ಹೇಳ್ಬಿಡಿ ಅಂತ ಇದ್ದಾರೆ ಇವಾಗ ಅಲ್ಲಿ ಕೂತ್ಕೊಂಡು. ಸೊ ಅಷ್ಟು ಆನ್ ಡಿಮಾಂಡ್. ಹೇಗೆ ಅನ್ನಿಸ್ತು ಮೇಡಮ್ ಇವರ ಡ್ಯೂಯೆಟ್ ಪರ್ಫಾರ್ಮೆನ್ಸ್? ಆ್ಯಕ್ಚುಲಿ ಲಲಲ ಯೂಸ್ ಮಾಡಿದ್ದು ಲಾಸ್ಟಲ್ಲಿ ಕರೆಕ್ಟಾಗಿ ಇಡೀ ಗಾನ ಸಿಂಚನದಲ್ಲಿ ಇವರಿಬ್ಬರೇ ಅನ್ಕೋತೀನಿ. ಹೌದು, ಲಿರಿಕ್ಸ್ ಮರ್ತೋದಾರೆ, ಎಲ್ಲರೂ ಲಲಲ ಯೂಸ್ ಮಾಡ್ತಾ ಇದ್ರು. ಅಲ್ಲ, ಬಟ್ ಸೋಜಿಗ ನೋಡು, ಆ್ಯಕ್ಚುಲಿ ಡ್ಯೂಯೆಟ್ ಹಾಡಕ್ಕೆ ಅಲ್ಟಿಮೇಟ್ಲಿ ಜೋಡಿಯಾಗಿ ಬಂದವರು ಇವರು ಜಿ, ಅವರು ಜಿನೇ. ವೈಷ್ಣವಿ ಗೂಳಿ ಜಿ ತಾನೆ.
ತುಂಬ ಸುಂದರವಾದ ಹಾಡು, ನನ್ನ ಫೇವ್ರೆಟ್ ಸಾಂಗ್ ಇದು. ಎಷ್ಟು ಸಂತೋಷ ಕೊಡುತ್ತೆ ಈ ಸಾಂಗ್ ಕೇಳಿದಾಗೆಲ್ಲ. ಇದು ಸ್ಪೆಷಲಿ ಜಿಗೋಸ್ಕರ. ನೀವು ಅಶ್ವಥ್ ಅವ್ರ ಹಾಡುಗಳನ್ನು ಹಾಡಬೇಕ್ರಿ. ಜಿದೇ ಧ್ವನಿ, ಸಾಫ್ಟ್ ಮಾಧುರ್ಯದ ಧ್ವನಿಯನ್ನು ಇಟ್ಕೊಂಡು ಎಷ್ಟು ಸುಂದರವಾಗಿ ನೀವು ಅಶ್ವಥ್ ಅವರ ಶೈಲಿನ ಅನುಕರಿಸಿದ್ರಿ ಅಂದರೆ, ನೀವು ಅಶ್ವಥ್ ಅವರ ಹಾಡುಗಳನ್ನು ಹೆಚ್ಚು ಹೆಚ್ಚು ಹಾಡಬೇಕು ಜಿಜಿ. ನನಗೆ CS ಅವರು ತುಂಬ ಸ್ಫೂರ್ತಿ ಮೇಡಮ್. ನನಗೆ 98ರಲ್ಲಿ ಪ್ರೇಯಸಿ ಕ್ಯಾಸೆಟ್ ಬಿಡುಗಡೆ ಆಗ್ತು ಅಂತ ಅನಿಸುತ್ತೆ. ಅದ್ರಲ್ಲಿ ಕೇಳೋದು ಬಯಸಿದೆ ನಿನ್ನನ್ನು, ಪ್ರೇಯಸಿ ಪ್ರೀತಿಸಿ ಮರೆತೆಯ, ಒಡೆಯದ ಒಡಪೆ. ಈ ಹಾಡುಗಳು ನನಗೆ CS ಅವ್ರನ್ನ ಮನಸ್ಸಲ್ಲಿ ತುಂಬ್ಕೊಬಿಟ್ಟೆ ಮೇಡಮ್. ಓ, ಅದು ಗೊತ್ತಾಗ್ತಾ ಇತ್ತು. ನೀವು ಪ್ರತಿಯೊಂದು ವರ್ಡನ್ನು ಕೂಡ ಅನುಭವಿಸಿ ಹಾಡ್ತಾ ಇದ್ರಿ. ನಮ್ಮೂರು ಚಂದವೋ ನಿಮ್ಮೂರು ಚಂದವೋ ಎಂದೆನ್ನ ಕೇಳಲೇಕೆ, ಎನ್ನ ರಸ ಸುಮ್ಮನಿರಿ ಎಂದಳ್ಳಾಕೆ. ಆಮೇಲೆ ಇವತ್ತು ಎಕ್ಸ್ಟ್ರಾ ಖುಷಿ ಜಿಜಿ ಮುಖದಲ್ಲಿ, ಏನು ನಗು, ಖುಷಿ, ಅಪ್ಪ ಪಪ್ಪ ಕಳೆ ನೋಡಬೇಕು. ಇನ್ನು ಮುಂದೆ ಜಿಜಿಗೆ ಹೆಚ್ಚು ಡ್ಯೂಯೆಟ್ಸ್ ಕೊಡಿ, ಡ್ಯೂಯೆಟ್ ಹಾಡಿಸಿ, ಬಲ್ ಖುಷಿಯಾಗಿ ಆಡ್ತಾರೆ. ಹುಮ್ಮಸ್ಸು ಪಕ್ಕದಲ್ಲಿ ಸ್ಫೂರ್ತಿ ಇರುತ್ತಲ್ಲ ಒಂದು. ಈ ಕಾರ್ಯಕ್ರಮ ನೋಡೋಕ್ಕೆ ನಮ್ಮ ಮಂಡ್ಯದಿಂದ ಒಬ್ಬರು ಬಂದಿದ್ದಾರೆ ಮೇಡಮ್, ಸಿಂಧುಶ್ರೀ ಅಂತ. ಓಹೋ ನಮಸ್ಕಾರ. ಅವರು ನಿಮ್ಮ ಸ್ನೇಹಿತರಾ? ಹಾಂ ಮೇಡಮ್, ನಾನು ಸ್ಟೂಡೆಂಟ. ಓ, ಸ್ಟೂಡೆಂಟಾ? ವೆರಿ ಗುಡ್ ವೆರಿ ಗುಡ್. ಅವರು ತುಂಬ ಚೆನ್ನಾಗಿ ಆಡ್ತಾರೆ ಮೇಡಮ್. ಆಹಾ, ಒಳ್ಳೇದಾಗ್ಲಿಮ್ಮ ನಿನಗೂ ಕೂಡ. ತುಂಬ ಚೆನ್ನಾಗಿ ಹಾಡಿದ್ರಿ ಇಬ್ಬರು. ರೇಂಜ್ಗೆ ಹೋದಾಗ ಪಾಪ ಅವಳು ಸ್ವಲ್ಪ ಕಷ್ಟಪಡ್ತಾಯಿದ್ಲು. ಅದಷ್ಟನ್ನು ಬಿಟ್ಟರೆ ಇಬ್ಬರದ್ದು ಬ್ಯೂಟಿಫುಲ್ ಪ್ರೆಸೆಂಟೇಷನ್. ತವರೂರ ದಾರಿಯಲ್ಲಿ ತೆಂಗುಗಳು ತಲೆದೋಗಿ ಬಾಳೆಗಳು ತೋಳ ಬೇಸಿ, ಮಲ್ಲಿಗೆಯ ಮೊಗ್ಗುಗಳು ಮುಳ್ಳಬೇಲಿಯ ಒರಿಸಿ ಬಳುಕುತ್ತೀರೆ ಕಂಪಸೂಸಿ. ಆ್ಯಂಡ್ ಜಿದಂತೂ ಎಕ್ಸ್ಟ್ರಾಡಿನರಿ ಪ್ರೆಸೆಂಟೇಷನ್ನು. ನನಗೆ ಆ್ಯಕ್ಚುಲಿ ಅವಳ ರೇಂಜಿಗೆ ಹೋದ್ಲಲ್ಲ, ಆ ಜಾಗವನ್ನು ನಿಮ್ಮ ಧ್ವನಿಯಲ್ಲಿ ಕೇಳೋದಕ್ಕೆ ಆಸೆ. ಆ ಚರಣದ ಬಿಗಿನಿಂಗ್ ಒಂದ್ಸಲಿ ಹಾಡ್ತೀರಾ? ನಿಮಗೆ ಅದ್ರದ್ದು ವರ್ಡ್ಸ್ ನೆನಪಿದೆಯಾ? ಶ್ರುತಿ ಕೊಡಿ, ಕೀಬೋರ್ಡ್ ಬೇಕು. ತವರೂರ ದಾರಿಯಲ್ಲಿ ತೆಂಗುಗಳು ತಲೆದೂಗಿ ಬಾಳೆಗಳು ತೋಳ ಬೀಸಿ, ಮಲ್ಲಿಗೆಯ ಮೊಗ್ಗುಗಳು ಮುಳ್ಳಬೇಲಿಯ ಒರಿಸಿ ಬಳುಕುತ್ತೀರೆ ಕಂಪಸೂಸಿ. ಶಬಾಷ್ ಶಬಾಷ್ ಶಬಾಷ್. ಆಮೇಲೆ ಪಾಪ ಅವ್ರು ಎಷ್ಟು ಸ್ವೀಟಾಗಿ, ಅದು ಬೇಕಂತ ಮಾಡಿದ್ದೋ ಅಥವಾ ಹಾಗೆ ರೆಡಿಯಾಗಿದ್ರೋ ಗೊತ್ತಿಲ್ಲ, ಇವಳು ಆ ರೇಂಜ್ಗೆ ಹೋಗಿ ಸ್ವಲ್ಪ ಒದ್ದಾಡ್ತಿದ್ದಾಗ ಅವರ ಆಲಾಪಿಂದ ಓವರ್ಲ್ಯಾಪ್ ಮಾಡಿಕೊಂಡು ತೊಗೊಂಡ್ಬಿಡ್ತಾಯಿದ್ರು. ಅದರಲ್ಲಿ ಇವಳದ್ದು ಸ್ವಲ್ಪ ಸುಮಾರು ವಾಸಿ ಮುಚ್ಚೋಗ್ತಾಯಿತ್ತು. ಆಮೇಲೆ ಇದನ್ನು ಇನ್ನೂ ಸುಂದರವಾಗಿ ಹಾಡ್ಬೋದಿತ್ತಮ್ಮ. ಇಡೀ ಹಾಡಿನ ಒಂದು ಜೀವಾಳ ಇದೆ ಅದರಲ್ಲಿ, 2ನೇ ಚರಣದಲ್ಲಿ. ತುಟಿಯಲೇನೋ ನಿಂದು ಕಣ್ಣಲ್ಲೇನೋ ಬಂದು ಕೆನ್ನೆ, ಆ ನೋಟ್ ಇದೆಯಲ್ಲ ಅದು, ಅಲ್ಲಿ ನೀನು ಸ್ವಲ್ಪ ಅನ್ಸರ್ಟನ್ ಅನಿಸ್ತು ನನಗೆ. ಬಟ್ ಅದರ್ವೈಸ್ ವೆರಿ ಬ್ಯೂಟಿಫುಲ್. ಇಬ್ಬರೂ ಬ್ಯೂಟಿಫುಲ್ ಸಿಂಗಿಂಗ್. ಗಾಡ್ ಬ್ಲೆಸ್ ಯು ಬೋತ್. ಥ್ಯಾಂಕ್ ಯು ಮ್ಯಾಮ್. ಏಂಗಲ್ ಸರ್, ಇದೊಂದು ಒಳ್ಳೆಯ ಗೀತೆ. KS ನರಸಿಂಹಸ್ವಾಮಿಯವರು ಈ ಥರದ್ದು ಸುಮಾರು ರಚನೆ, ಅವರ ಎಲ್ಲ ರಚನೆಗಳು ಕೂಡ ಒಂದೊಂದು ಮುತ್ತುಗಳಿದ್ದಾಗೆ ಅಲ್ವಾ? ಭಾಳ ಮೆಲೋಡಿಯಸ್ ಆಗಿತ್ತು ಹಾಡು. ಇಬ್ಬರು ಒಳ್ಳೆಯ ಕಾಂಬಿನೇಷನ್ನು, ಚೆನ್ನಾಗಿ ಪ್ರಸ್ತುತಿ ಮಾಡಿದ್ರಿ. ಆದರೆ ಮೇಡಮ್ ಅವ್ರ ವಾಯ್ಸ್ ಒಂದು ಸ್ವಲ್ಪ ತಳಸ್ತಾಯಲ್ಲಿದ್ದಂಗೆ ನಮಗೆ ಕಾಣಿಸ್ತು. ನಿಮ್ಮದೊಂದು ರೀತಿ ಅಶ್ವಥ್ ವಾಯ್ಸು ತಗೊಂಡು ಹೊಟ್ಟೋಗ್ಬಿಟ್ರಿ ನೀವು. ಚೆನ್ನಾಗಿತ್ತು, ಒಟ್ಟಾರೆ ಚೆನ್ನಾಗಿತ್ತು. ಅಭಿನಂದನೆಗಳು ನಿಮಗೆ. ಥ್ಯಾಂಕ್ ಯು ಸರ್. ಮುನಿರಾಜು ಸರ್, ಅದ್ಭುತವಾದ ಹಾಡು ಇದು. ನನಗೆ ಇಷ್ಟವಾದಂಥ ಹಾಡು, ನಾನು ಯಾವಾಗಲೂ ಹಾಡುವಂಥ ಹಾಡು. ಈ ಹಾಡಲ್ಲಿ ನಾನು ಒಂದು ಸಣ್ಣದೊಂದು ಕಲ್ಪನೆಗೆ ಹೋದೆ ನಾನು. ಎಲ್ಲಿ ಗೊತ್ತಾ, ವೈಷ್ಣವಿ ಒಂಚೂರು ತಾರಸ್ತಾಯಿಗೆ ಹೋಗ್ತಿದ್ದಂಗೆ ಸ್ವಲ್ಪ ಕಷ್ಟಪಡ್ತಿದ್ದ ಹಾಗೆ ನವೀನ್ ಅದನ್ನು ಎತ್ಕೊಂಡಲ್ಲ. ಇದು ಎಲ್ಲಿ ಕಲ್ಪನೆಗೆ ಹೋದೆ ಗೊತ್ತಾ ನಾನು? ಅಡುಗೆ ಮನೆಯಲ್ಲಿ ಹೆಂಡ್ತಿ ಏನಾದರೂ ಎತ್ತರದ ಆಟದ ಮೇಲೆ ಏನಾದ್ರು ಎತ್ಕೊಳಕ್ಕಾಗ್ತಿಲ್ಲ, ಗಂಡ ಎತ್ಕೊಳ್ತಾರಲ್ಲ, ಗಂಡ ಎತ್ಕೊಂಡು ಆ ಪಾತ್ರನ ಇಳಿಸ್ಕೊತಾರಲ್ಲ, ಅದು ಕಲ್ಪನೆಗೆ ಹೋದೆ ನಾನು. ನೋಡಿ, ಇದೇ ಇರೋದು ಡ್ಯೂಯೆಟಲ್ಲಿ ಕೂಡ ಇದೇ ಥರದ್ದು. ನೋಡಿ, ಯಾರೋ ಒಬ್ಬರು ಏನೋ ಇದಾಗ್ತದೆ ಅಂದಾಗ ಅದನ್ನು ಮುಚ್ಚಾಕ್ಕೊಂಡು ಅದನ್ನು ಪ್ರದರ್ಶನ ಮಾಡೋದಿದೆಯಲ್ಲ, ಅದಕ್ಕೆ ಡ್ಯೂಯೆಟ್ ಸಾಂಗ್ಸ್ಗಳು ಬೇಕು ಅನ್ನೋದು ಅಷ್ಟೇ, ಇನ್ನೇನಲ್ಲ. ಇಬ್ಬರು ಚೆನ್ನಾಗಿ ಹೊಂದಾಣಿಕೆ ಮಾಡಿಕೊಂಡು ಹಾಡಿದ್ರಿ. ಯಾರಾದರೂ ಸಪೋರ್ಟ್ ಮಾಡಿರಲಿ, ಬಟ್ ಜೀವನದಲ್ಲೂ ಇದೇ ಆಗಬೇಕು ಅಂತ ಆಸೆ ಅಲ್ವಾ? ಜೀವನದಲ್ಲಿ ಎಲ್ಲರ ಜೀವನದಲ್ಲೂ ಈಗ ಇರಲಿ ಅನ್ನೋದೇ ಒಂದು ಹೊಂದಾಣಿಕೆ ಅನ್ನೋದು ಸಂತೋಷ. ಈ ಮೂಲಕ ನಾವೊಂದು ಮೆಸೇಜ್ ಕೊಡ್ಬೋದು ಅಲ್ವಾ?
ಹೊಂದಾಣಿಕೆ. ಒಂಟಿ ಧ್ವನಿ ಅಲ್ಲ, ಯಾವಾಗಲೂ ಜಂಟಿ ಧ್ವನಿ ಅಲ್ವಾ. ಒಳ್ಳೇದಾಗಲಿ, ಚೆನ್ನಾಗಿ ಆಡಿದ್ರಿ. ಏನು ರೀ ಅಶ್ವಥ್ ಸ್ಟೈಲನ್ನು ಎಷ್ಟು ಇಮಿಟೇಟ್ ಮಾಡಿದ್ರಿ. ಇಮಿಟೇಟ್ ಮಾಡಿದ್ದಲ್ಲ, ಅದು ತಾನಾಗ್ತಾನೆ ಅದು ನಿಮಗೆ ಒಳಗಡೆ ಅನುಭವಿಸ್ಬಿಟ್ರಿ, ಅದನ್ನು ಇನ್ಸ್ಪೈರ್ ತೊಗೊಂಡ್ರಿ. ಅದು ಅದ್ಭುತ ಅದ್ಭುತ. ನನಗೆ ಅವರು ದ್ರೋಣಾಚಾರ್ಯರವರು. ಇನ್ನು ಮುಂದೆ ಎಲ್ಲಾದರೂ ನಿಮಗೆ ಹಾಡನ್ನು ಹಾಡೋ ಅವಕಾಶ ಸಿಕ್ಕದಲ್ಲಿ ಒಂದು ಸಣ್ಣ ಬದಲಾವಣೆ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತದು. ನಮ್ಮೂರು ಚಂದವೋ ನಿಮ್ಮೂರು ಚಂದವೋ ಎಂದೆನ್ನ ಕೇಳಲೇಕೆ. ಅದಾದಮೇಲೆ ಯೂಶಲಿ ನಾವೇನು ಮಾಡ್ತೀವಿ, ಫೀಮೇಲು ಎನ್ನರಸ ಸುಮ್ಮನಿರಿ ಅಷ್ಟು ಮಾತ್ರ ಹಾಡ್ತೀವಿ, ಮೇಲ್ ವಾಯ್ಸು ಎಂದಳಾಕೆ. ಹಾಗೆ ಹಾಡಿ ನೋಡೋಣ. ನಮ್ಮೂರು ಚಂದವೋ ನಿಮ್ಮೂರು ಚಂದವೋ ಎಂದೆನ್ನ ಹೇಳಲೇಕೆ ಎಂದಳ. ತುಂಬ ಚೆಂದ ಕೇಳುತ್ತದು. ಆ ಥರ ಮಾಡ್ಕೊಳ್ಳಿ, ಇನ್ನು ಮುಂದೆ ಹಾಡೋವಂಥ ಅವಕಾಶ ಸಿಕ್ಕಿದಾಗ ತುಂಬ ಕ್ಯೂಟಾಗಿರುತ್ತೆ. ಅದೇ ಅಲ್ಲ ಮೇಡಮ್, ನೋಡಿ ಎಂಥ ಕಲ್ಪನೆ. ಬಂಡಿ ಎತ್ತಿನ ಗಾಡಿನಲ್ಲಿ ಆವಾಗ ಯೂಶಲಿ ಕರ್ಕೊಂಬರೋರು, ತವ್ರ ಮನೆಗೆ ಬರಬೇಕಾದ್ರೆ ಆ ಮಗು ನಿದ್ದೆ ಮಾಡ್ತಾ ಇರುತ್ತೆ ಕಲ್ಪನೆ. ನಿಮ್ಮೂರ ಬಂಡಿಯದು ನಮ್ಮೂರ ಬಿಟ್ಟಾಗ ಓಡಿದುದು ದಾರಿ ಬೇಗ, ಪುಟ್ಟ ಕಂದನ ಕೇಕೆ ತೊಟ್ಟಿಲನ್ನು ತುಂಬಿತ್ತು ನಮ್ಮೂರ ಸೇರಿದಾಗ. ಅಂದರೆ ಮನೆಗೆ ಗಂಡಿನ ಮನೆಗೆ ಬಂದ ತಕ್ಷಣ ಮಗುನು ಕೇಕೆ ಹಾಕಿ ಹೇಳುತ್ತೆ ನಾನು ಬಂದಿದ್ದೀನಿ ಅಂತ ತಾಯಿಗೆ, ಅಲ್ವಾ? ಅಂಥ ಒಂದು ಕಲ್ಪನೆ ನರಸಿಂಹಸ್ವಾಮಿ ಅವ್ರದ್ದು ಅಲ್ವಾ. ಒಳ್ಳೆ ಹಾಡೋದು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಓಕೆ, ಫುಲ್ ಕಾಂಪ್ಲಿಮೆಂಟ್ಸು. ಇನ್ನೇನು ಫಿನಾಲೆಗೆ, ಹಾಗಿದ್ರೆ ಇನ್ನು ಫಿನಾಲೆಗೆಲ್ಲ ಯಾವ ರೀತಿ ಹಾಡುಗಳನ್ನು ವೇದಿಕೆ ಮೇಲೆ ತರ್ತೀರಿ, ನಾವು ಎಲ್ಲರೂ ವೆಯ್ಟ್ ಮಾಡ್ತಿದ್ದೀವಿ. ಗುಡ್ ಲಕ್ಸ್ ನಿಮ್ಮ ಮುಂದಿನ ಸಂಚಿಕೆಗೆ. ಓಕೆ, ಚಂದ ಹಾಡಿ. ಥ್ಯಾಂಕ್ ಯು.